ಹಾಯ್ ಎಲ್ಲರಿಗೂ ನಮಸ್ಕಾರ. RDB ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ರುಚಿಯಾದ ಟೇಸ್ಟಿಯಾಗಿರುವ ದಮ್ ಚಿಕನ್ ಗ್ರೇವಿ ಮಾಡುವ ವಿಧಾನ. ಒಂದು ಪ್ಲೇಟಲ್ಲಿ 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 2 ಇಂಚು ಚಕ್ಕೆ, 4 ಸ್ಪೂನ್ ಮೆಣಸು, 6 ಲವಂಗ, 2 ಏಲಕ್ಕಿ ತಗೊಂಡು ಒಂದು ಬಾಣಲೆಯಲ್ಲಿ ಸಣ್ಣ ಉರಿಯಲ್ಲಿ ರೋಸ್ಟಾಗಿ ಹುರಿದು ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಮತ್ತು ಬಾಣಲೆಗೆ 4 ಸ್ಪೂನ್ ಎಣ್ಣೆ ಹಾಕಿ ಅರ್ಧ kg ತೊಳೆದಿರೋ ಚಿಕನ್ ಹಾಕಬೇಕು. ಚಿಕನ್ನು ಎಲ್ಲ ಹುರಿದು ಸ್ವಲ್ಪ ಉಪ್ಪು ಹಾಕಿ ರೋಸ್ಟಾಗಿ ಹುರ್ಕೋಬೇಕು. ಒಂದು ಪ್ಲೇಟ್ಗೆ ಹಾಕಿ ಮತ್ತು ಅದೇ ಬಾಣಲೆಗೆ ಅರ್ಧ ಕಪ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 2 ಈರುಳ್ಳಿ ಹಾಕಿ ಕೆಂಪು ಬಣ್ಣ ಬರುವವರೆಗೂ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಾಗೇ ಮಾಡಿರೋದು ಹಾಕ್ಕೊಂಡ್ರೆ ತುಂಬ ರುಚಿ. ಚೆನ್ನಾಗಿ ಹುರಿದ್ಬಿಟ್ಟು 2 ಟೊಮೊಟೊ ರುಬ್ಬಿರೋದು ಹಾಕ್ಕೋಬೇಕು. ಹಾಕ್ಕೊಂಡು ಹುರಿದು 1 ಕಪ್ಪು ಪುದೀನ ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು 2.5 ಸ್ಪೂನು ಧನಿಯಾ ಪುಡಿ, ಖಾರದ ಪುಡಿ 1.5 ಸ್ಪೂನು, ಅರ್ಧ ಸ್ಪೂನ್ ಅರಿಶಿನ ಪುಡಿ, ನಾವು ರೆಡಿ ಮಾಡ್ಕೊಂಡಿರೋ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಚೆನ್ನಾಗಿ ರೋಸ್ಟಾಗಿ ಕಲಸಾದ್ಮೇಲೆ 1 ಕಪ್ ಕೊತ್ತಂಬರಿ ಸೊಪ್ಪು ಹಾಕಿ, 1 ಕಪ್ ಮೊಸರು ಹಾಕಿ, ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಫಸ್ಟೇ ಚಿಕನ್ಗೆ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ, ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. 1 ಕಪ್ ನೀರು ಹಾಕಿ ಚೆನ್ನಾಗಿ ಕಲಸಿ, ಮತ್ತು ನಾವು ರೋಸ್ಟ್ ಮಾಡಿರೋ ಚಿಕನ್ ಹಾಕಿ ಕಲಸಿ, 1 ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕಿ ಕಲಸಿ ಹೈ ಫ್ಲೇಮಲ್ಲೇ ಕುದಿಸಿ. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತು ಲೋ ಫ್ಲೇಮಲ್ಲಿ ಮಾಡಿ 10 ನಿಮಿಷ ದಮ್ ಕಟ್ಟಿ ಬಿಟ್ಬಿಡಿ. ಆಹಾ, ಬಿಸಿ ಬಿಸಿ ದಮ್ ಚಿಕನ್ ಗ್ರೇವಿ ರೆಡಿ. ಚಪಾತಿ ಜೊತೆ, ಅನ್ನದ ಜೊತೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು.